ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಬೊಜ್ಜುತನ. ನಾವು ಎಷ್ಟೊಂದು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಈವನ್ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರು ತುಂಬಾ ಬೊಜ್ಜದಿಂದ ಕಾಡ್ತಾ ಈಗ, ಅಂದರೆ ತುಂಬ ಸಫರ್ ಆಗ್ತಾ ಇದ್ದಾರೆ. ಈ ಒಬೆಸಿಟಿ, ಅನ್ಎಕ್ಸ್ಪ್ಲೇನ್ಡ್ ಒಬೆಸಿಟಿ ಅಂತ ಹೇಳ್ತೀವಿ, ತುಂಬ ಜನಕ್ಕೆ ಬರ್ತಾ ಇದೆ. ಏನೆಲ್ಲ ಮಾಡ್ತಾರೆ, ಎಷ್ಟೊಂದು ಕಡೆ ಎಲ್ಲ ಕನ್ಸಲ್ಟೇಷನ್ ಮಾಡ್ತಾರೆ, ನ್ಯೂಟ್ರಿಷನಿಸ್ಟ್ ಹತ್ರ ಕನ್ಸಲ್ಟ್ ಮಾಡ್ತಾರೆ, ಎಷ್ಟೊಂದು ಜಿಮ್ಗಳಲ್ಲಿ ಹೋಗ್ಬಿಟ್ಟು ತಮ್ಮದೇ ಆದಂಥ ಒಂದು ಇನ್ಸ್ಟ್ರಕ್ಟರ್ನ ಇಟ್ಕೊಳ್ತಾರೆ, ಜಿಮ್ ಇನ್ಸ್ಟ್ರಕ್ಟರ್ನ. ಅಂದರೂ ಕೂಡ ತೂಕ ಅಲ್ಲಾಡ್ತಾ ಇರೋದಿಲ್ಲ. ಏನೆಲ್ಲ ಕ್ರ್ಯಾಶ್ ಡಯಟ್ ಮಾಡ್ತಾರೆ, ಎಷ್ಟೆಲ್ಲ ಸ್ಟ್ರೇನಸ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ, ಅಂದರೂ ಕೂಡ ಒಂಚೂರು ತೂಕ ಅಲ್ಲಾಡ್ತಾ ಇರೋದಿಲ್ಲ. ಏನೋ ಕಷ್ಟಪಟ್ಟು ಒಂದು 2 kg 3 kg ಕಡಿಮೆ ಆಯಿತು ಅಂತ ನೋಡೋಷ್ಟರಲ್ಲಿ ಮತ್ತೆ ಒಂದು ವಾರ 2 ವಾರ ಹೋಗೋಷ್ಟರಲ್ಲಿ ಅದು ಇನ್ನೂ ಡಬಲ್ ಆಗಿರುತ್ತೆ. ಆಮೇಲೆ ನಾವು ಇನ್ನೊಂದು ನೋಡಿರ್ಬೋದು, ತಾವು ಎಲ್ಲ ನೋಡಿರ್ಬೋದು, ತೂಕ ಇಳಿಸ್ಬೇಕು ಅಂತ ಎಷ್ಟೊಂದು ಜನ ಈ ನೈಸರ್ಗಿಕ ಚಿಕಿತ್ಸೆ ಅಂತ ತುಂಬ ಕಡೆ ಹೋಗ್ತಾರೆ. ಹೋಗ್ಬಿಟ್ಟು ಚೆನ್ನಾಗಿ ಕಡಿಮೆ ಆಗ್ತಾರೆ, 4 kg 5 kg 6 kg 10 kgವರೆಗೆ ಕಡಿಮೆ ಆಗ್ತಾರೆ. ಬಟ್ ಮತ್ತೆ ಮನೆಗೆ ಬಂದ ತಕ್ಷಣ ತಾವು ನೋಡಿರ್ಬೋದು 2 ಅಥವಾ 3 ತಿಂಗಳು ಸಾಕು, ಮತ್ತೆ ಊದ್ಕೊಂಡ್ಬಿಡ್ತಾರೆ. ಇದು ಎಲ್ಲದಕ್ಕೂ ಅಲ್ಲೊಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದಂಥ ಒಂದು ಕಾರಣ ಇದೆ ನೋಡಿ. ಯಾವಾಗ ಹೇಳಿದೆ ನಾನು, ಈಗ ಎಲ್ಲೋ ನೈಸರ್ಗಿಕ ಚಿಕಿತ್ಸೆಗೆ ಅಂತ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ನೀವು ತಿಂತಕ್ಕಂಥ ನಾರ್ಮಲ್ ಆಹಾರ ಅಲ್ಲಿ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಹೋಗಿದರೆ ಅಬ್ನಾರ್ಮಲ್ ಆಹಾರ, ಅದು ನಾರ್ಮಲೇ ಆಹಾರ, ಬಟ್ ನಿಮ್ಮ ಬಾಡಿಗೆ ಅದು ಒಂಥರ ಬೇರೆ ಥರ ಆಹಾರ. ಯಾಕೆ ರೆಗ್ಯುಲರಾಗಿ ತೊಗೊಳ್ತಾ ಇರೋದು ನಿಲ್ಲಿಸ್ಬಿಟ್ಟಿದ್ದೀರ. ರೆಗ್ಯುಲರಾಗಿ ತೊಗೊಳ್ದೇ ಇರ್ತಕ್ಕಂಥ ಒಂದು ಹೊಸ ಆಹಾರ ಪ್ರಯತ್ನ ಮಾಡ್ತಾಯಿದ್ದೀರ. ಹಾಗಾಗಿ ಏನಾಗುತ್ತೆ, ಸಡನ್ನಾಗಿ ಬಾಡಿ ಪ್ಯಾನಿಕ್ ಆಗಿಬಿಟ್ಟು ವೆಯ್ಟ್ ಲಾಸ್ ಆಗುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಆಗೋದು ಮೇಯ್ನಾಗಿ ವಾಟರ್ ಲಾಸ್ ಜಾಸ್ತಿ ಆಗುತ್ತೆ. ನೀರಿನ ಅಂಶ ತುಂಬ ಬೇಗ ಕಡಿಮೆ ಆಗೋದ್ರಿಂದ ನಿಮಗೆ ತೂಕ ಭಾಳ ಬೇಗ ಇಳ್ದಂಗೆ ಅನಿಸುತ್ತೆ. ಆಮೇಲೆ ತಾವು ಇನ್ನೊಂದು ನೋಡಿರ್ಬೋದು, ಈ ಥರ ಎಲ್ಲ ಕ್ರ್ಯಾಶ್ ಡಯಟು, ಸ್ಟ್ರೇನಸ್ ಎಕ್ಸಸೈಸ್ ಮಾಡಿದಾಗೆ, ಅಥವಾ ಇಲ್ಲಿ ಎಂಥೋ ಕಡೆ ಹೋಗ್ಬಿಟ್ಟು ಬೇರೆ ಬೇರೆ ಥರ ಈ ಥರ ಜ್ಯೂಸ್ ಡಯಟು ಅಂಥದ್ದೆಲ್ಲ ಮಾಡಿದಾಗ ನೋಡಿರ್ಬೋದು, ವೆಯ್ಟ್ ಲಾಸ್ ಆದರೆ ತುಂಬ ಮುಖದಲ್ಲೆಲ್ಲ ರಿಂಕಲ್ಸ್ ಬರುತ್ತೆ, ಏಜ್ ಆದವ್ರ ಥರ ಕಾಣ್ತಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ವೈಜ್ಞಾನಿಕವಾಗಿ ತಾವು ತೂಕನ ಹೇಗೆ ಇಳಿಸ್ಬೋದು ಅಂತ ಒಂಚೂರು ತಿಳ್ಕೊಳ್ಳೋಣ. Even though when I joined the gym, I had lost around 1.5 kgs only in a month. But after I joined Shatayu and detox and paste, with the help of detox and paste massages, I lost around 14 kgs. So in total. ಯಾಕಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಹೇಳಬೇಕಾಗಿರೋದು, ಫಸ್ಟ್ ಆಫ್ ಆಲು ತೂಕ ಇಳಿಸ್ಬೇಕು ಅಂದರೆ ತೂಕ ಜಾಸ್ತಿ ಯಾಕಾಯಿತು ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ತೂಕ ಯಾಕೆ ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ರೆ ಇಳಿಸೋದು ತುಂಬಾ ಈಸಿ, ತುಂಬ ಸುಲಭದ ಕೆಲಸ. ನೋಡಿ, ಆವಾಗೇ ಹೇಳಿದೆ ನಾನು, ಎಷ್ಟೊಂದು ಸರಿ ಕ್ರ್ಯಾಶ್ ಡಯಟ್ ಮಾಡ್ತೀವಿ, ಸ್ವಲ್ಪ ತೂಕ ಇಳಿಯುತ್ತೆ, ಬಟ್ ಜಾಸ್ತಿ ತೂಕ ಇನ್ಕ್ರೀಸ್ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ. ಯಾಕೆ? ನಮ್ಮ ದೇಹದಲ್ಲಿ ಒಂದು ಪ್ರಾಪರಾಗಿ ಒಂದು ಮೆಕ್ಯಾನಿಸಮ್ ನಡೀತಾ ಇರುತ್ತೆ. ಯಾಕಂದರೆ ಅದು ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ಏನಿದೆ, ನಮ್ಮ ಮೈಂಡ್ ಸೆಟ್ಟು, ನಮ್ಮ ಬಾಡಿ ಸೆಟ್ಟು, ನಮ್ಮದು ಲೈಫ್ ಸೆಟ್ಟು, ಅಂದರೆ ಲೈಫ್ ಸ್ಟೈಲ್ ಏನಿದೆ, ಅದು ಎಲ್ಲದಕ್ಕೂ ಒಂದು ಸೆಟ್ ಮಾಡಿಕೊಂಡು ಈ ಒಂದು ರಿದಮಲ್ಲಿ ಬಾಡಿ ನಡೀತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲು, ನೀವು 5000 ಕ್ಯಾಲರಿ ತಿಂದರೂ ಬಾಡಿ ಸೆಟ್ ಆಗೋಗಿದೆ, 10,000 ಕ್ಯಾಲರಿ ತಿಂದರೂ ಒಂಥರ ಯೂಸ್ ಟು ಇಟ್ ಆಗಿದೆ. ಅಂದರೆ ಇಷ್ಟು ಬರುತ್ತೆ, ನಾನು ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಉಳಿದಿದ್ದು ಆಚೆ ಹಾಕಬೇಕು, ಎಕ್ಸೆಸ್ ಇರೋದನ್ನು ಫ್ಯಾಟ್ ಆಗಿ ಅಕ್ಯುಮುಲೇಟ್ ಮಾಡಬೇಕು ಅಂತ ಅದೊಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಈಗ ಹೇಗೆ ಒಂದು ಸಾಫ್ಟ್ವೇರ್ ಬರೆದ್ರೆ ಒಂದು ಡಾಟಾ ಹಾಕಿದ ತಕ್ಷಣ ಅದು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಅದೇ ಥರ ಬಾಡಿನಲ್ಲಿ. ಸೊ ಅದನ್ನು ನಾವು ಏನು ಹೇಳ್ತೀವಿ ಅಂದರೆ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ನಮ್ಮದು ಸಿಂಪಲ್ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಚಯಾಪಚಯ ಕ್ರಿಯೆ ಅಥವಾ ಜೀರ್ಣಕ್ರಿಯೆ ಏನಾಗುತ್ತಲ್ವ, ಅದು ಒಂದು ಪ್ಯಾಟರ್ನಲ್ಲಿ ಸೆಟ್ ಆಗಿರುತ್ತೆ. ಯಾಕಂದರೆ ಈಗ ನೋಡಿ, ಕೆಲವೊಬ್ಬರು ಈ ಸ್ಟ್ರೆಸ್ಫುಲ್ ಸಿಚುವೇಶನ್ ಬಂತು ಅಂದರೆ ಕೆಲವರು ಭಾಳ ಬೇಗ ಹೆದರ್ಕೊಳ್ತಾರೆ, ಕೆಲವರು ಹೆದರ್ಕೊಳ್ಳೋದೇ ಇಲ್ಲ. ಈ ಹೆದರ್ಕೊಳ್ಳೋರ್ದು ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಅದು ಅಂಥದ್ದು ಏನೋ ಒಂದು ಸಿಚುವೇಶನ್ ಬಂದ ತಕ್ಷಣ ಬಾಡಿ ರಿಯಾಕ್ಟ್ ಆಗುತ್ತೆ. ಅದೇ ಇನ್ನೊಬ್ರು ಹೆದರ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಅಂಥ ಸಿಚುವೇಶನ್ ಏನೇ ಬಂದರೂ ಬಾಡಿ ಒಂಥರ ರಿಯಾಕ್ಟ್ ಆಗೋದಿಲ್ಲ, ಯಾಕೆ ಅದು ಸೆಟ್ ಆಗಿದೆ ಆ ಥರ. ಅದೇ ಥರ ನಾವು ತಿಂತಕ್ಕಂಥ ಆಹಾರ ತಾವು ನೋಡಿರ್ಬೋದು, ತಾವು ಮಾತ್ರ ತುಂಬ ದಪ್ಪ ಆಗ್ತಾ ಇದ್ದೀರಾ, ಬಟ್ ನಿಮ್ಮ ಫ್ರೆಂಡು ಇನ್ನೊಬ್ರು ಇದ್ದಾರೆ, ಅವ್ರು ಎಷ್ಟು ತಿಂದರೂ ದಪ್ಪ ಆಗೋದಿಲ್ಲ. ಯಾಕೆ ಅವ್ರ ಬಾಡಿ ಆ ಥರ ಸೆಟ್ ಆಗಿದೆ, ನಿಮ್ಮ ಬಾಡಿ ಈ ಥರ ಸೆಟ್ ಆಗಿದೆ.
ಸೊ ಆ ಮೆಟಬಾಲಿಕ್ ಸೆಟ್ಟಿಂಗ್ ಏನಿದೆ ನಿಮ್ಮ ಬಾಡಿನಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಬಾಡಿ ಟೈಪಲ್ಲಿ ಡಿಫ್ರೆಂಟ್ ಮೆಟಬಾಲಿಸಮು ಸೆಟ್ ಆಗಿರುತ್ತೆ. ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅನ್ನೋದೇ ವೆಯ್ಟ್ ಲಾಸ್ನ ಸೀಕ್ರೆಟ್. Even though when I joined the gym, I lost around 1.5 kgs only in a month. But after I joined Shatayu and detox and with the help of detox and paste massages, I lost around 14 kgs. So in total. ಯಾರೂ ಹೇಳ್ಕೊಡೋದಿಲ್ಲ ನಿಮಗೆ. ಯಾಕಂದರೆ ನಾವು ಎಷ್ಟೊಂದು ಸರಿ ಎಮೋಷ್ನಲ್ ಈಟಿಂಗ್ ಅಂತ ಮಾಡ್ತೀವಿ. ಯಾಕಂದರೆ ಒಬೆಸಿಟಿ ಇರೋರಿಗೆ ಯಾವಾಗಲೂ ಒಂದು ವರಿ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ಕಂಡಲ್ಲೇ ಫ್ಯಾಟ್ ತುಂಬ ಜಾಸ್ತಿ ಆಗೋಗಿದೆ, ಥೈಸ್ ಇರ್ಬೋದು, ಹಿಪ್ಸ್ ಇರ್ಬೋದು, ಸ್ಟಮಕ್ ಇರ್ಬೋದು, ಹೊಟ್ಟೆ ದಪ್ಪ ಆಗೋದು, ಕೈಗಳು ದಪ್ಪ ಆಗೋದು, ಕತ್ತತ್ರ ದಪ್ಪ ಆಗೋದು, ಒಂಥರ ಅಸಹ್ಯವಾಗಿ ಕಾಣ್ತಾ ಇರ್ತೀವಿ. ಅವಾಗ ಯಾವಾಗಲೂ ಮೈಂಡಲ್ಲಿ ಒಂದು ನೆಗೆಟಿವಿಟಿ ಬರ್ತಾ ಇರುತ್ತೆ. ಆ ಮೈಂಡ್ ಯಾವಾಗ ಮೂಡ್ ಸ್ವಿಂಗ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗುತ್ತೆ, ಆಂಗ್ಸೈಟಿಗೆ ಹೋಗುತ್ತೆ, ನಿಮಗೆ ಮೆಟಬಾಲಿಸಮು ಸಿಗ್ನಲ್ ಕೊಡುತ್ತೆ ನಮಗೊಂಚೂರು ತಿನ್ನಬೇಕು ಅಂತ. ಅದು ಹಂಗರ್ ಪ್ಯಾನಿಕ್ ಅಂತ ಹೇಳ್ತೀವಿ ನಾವು. ಸೊ ಮೆಟಬಾಲಿಸಮ್ ಏನು ಮಾಡುತ್ತೆ, ಇನ್ನು ತಿನ್ನಿ ಅಂತ ನಿಮಗೆ ಮೈಂಡು ಹೇಳ್ತಾ ಇರುತ್ತೆ, ನೀವು ಜಾಸ್ತಿ ತಿಂತಾ ಹೋಗ್ತೀರ. ಬಟ್ ನಿಮ್ಮದು ಮೆಟಬಾಲಿಸಮು ಅದಕ್ಕೆ ಒಂದು ಸೆಟ್ ಇದೆ. ಈಗ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಪಾತ್ರೆಯಲ್ಲಿ ಒಂದು ಅರ್ಧ kg ಅಕ್ಕಿನ ನೀವು ಬೇಯಿಸೋಷ್ಟು ಪಾತ್ರೆ ಇದೆ ಅಂದ್ಕೊಳ್ಳಿ ಚಿಕ್ಕದಾಗಿ. ಅದರಲ್ಲಿ 2 kg ಅಕ್ಕಿ ಹಾಕಿದರೆ ಏನಾಗುತ್ತೆ, ಬೇಯುತ್ತೆ, ಬಟ್ ಬೇಯ್ದಟ್ಟೆಲ್ಲ ಆ ಕಡೆ ಚೆಲ್ಲುತ್ತೆ. ಅದೇ ಥರ ಫ್ಯಾಟು ಬಾಡಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅಸಹ್ಯವಾಗಿ ಬೊಜ್ಜುತನ ಬೆಳೀತಾ ಹೋಗುತ್ತೆ. ಸೊ ಈ ಮೆಟಬಾಲಿಸಮ್ ಕರೆಕ್ಷನ್ ಮಾಡೋದೇ ನಿಮಗೆ ವೆಯ್ಟ್ ಲಾಸ್ಗೆ ಟಾಪ್ ಮೋಸ್ಟ್ ಸೀಕ್ರೆಟ್. ಅದನ್ನು ಯಾರೂ ಹೇಳ್ಕೊಡೋದಿಲ್ಲ. ಬರೀ ಏನು ಮಾಡ್ತಾರೆ, ಆ ಚಿಕ್ಕ ಪಾತ್ರೆ ಇದೆಯಲ್ವ ಕಡಿಮೆ ಅಕ್ಕಿ ಹಾಕಿ ಸಾಕು ಅಂತ, ಅಥವಾ ಇರೋದನ್ನು ತೆಗೆದುಬಿಡಿ ಅಂತ ಅಷ್ಟೇ ಹೇಳ್ತಾರೆ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಚಿಕ್ಕ ವಯಸ್ಸವರು ಕೂಡ ಬೇರಿಯಾಟ್ರಿಕ್ ಸರ್ಜರಿ ಮಾಡೋದು, ಲಿಪೋಸೆಕ್ಷನ್ ಮಾಡೋದು, ಇಂಥದ್ದೆಲ್ಲ ತುಂಬ ಜನ ಮಾಡ್ತಾರೆ. ಬೇಕಾಗಿಲ್ಲ. ಯಾಕಂದ್ರೆ ಸಿಂಪಲ್ಲಾಗಿರೋ ಒಂದು ಟೆಕ್ನಿಕ್ ಇದೆ. ಮೆಟಬಾಲಿಸಮ್ ಒಂದು ಸರಿ ನಿಮ್ಮದು ಕರೆಕ್ಷನ್ ಆಯಿತು ಅಂದರೆ ವೆಯ್ಟ್ ಇನ್ಕ್ರೀಸ್ ಆಗೋಕ್ಕೆ ಬಿಡೋದಿಲ್ಲ. ನಾವು ಎಸ್ಪೆಷಲಿ ಶತಾಯುನಲ್ಲಿ 125 ವರ್ಷದಿಂದ ಈ ತೂಕ ಇಳಿಸೋಕ್ಕೆ ಅಂತ ಒಂದು ಮೆಟಬಾಲಿಕ್ ಡಿಟಾಕ್ಸ್ ಅಂತಲೇ ಇದೆ. ವೆಯ್ಟ್ ಲಾಸ್ಗೆ ಅಂತ ಮೆಟಬಾಲಿಕ್ ಡಿಟಾಕ್ಸ್ ಅಂತ ಮಾಡ್ತೀವಿ. ಆ ಡಿಟಾಕ್ಸ್ ಮಾಡ್ತು ಅಂದರೆ 90% ನಿಮ್ಮ ಮೆಟಬಾಲಿಸಮ್ ಕರೆಕ್ಷನ್ ಆಗುತ್ತೆ. ಇನ್ನೊಂದು 10% ಸ್ವಲ್ಪ ನಿಮ್ಮ ಸಿಂಪಲ್ ಆಗಿರೋ ಕೆಲವೊಂದು ಟ್ರೀಟ್ಮೆಂಟ್ಸ್ ಇರುತ್ತೆ, ಮೆಡಿಸಿನ್ ಇರುತ್ತೆ, ಅದನ್ನು ಕೂಡ ಸೆಟ್ ಆಗುತ್ತೆ. ಬಟ್ ಇದರಿಂದ ಯಾವುದೇ ಥರದ್ದು ಈವನ್ 0.001% ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ. ಯಾಕಂದರೆ ಆಯುರ್ವೇದದಲ್ಲಿ ತೂಕ ಇಳಿಸೋಕ್ಕೆ ಅಂತಲೇ ಔಷಧಿ ಇಲ್ಲ. ನಾವು ಕೊಡ್ತಾ ಇರೋದು ನಿಮ್ಮದು ಆರೋಗ್ಯ ಸರಿಯಾಗೋಕ್ಕೆ ಅಂತ ಔಷಧಿ ಕೊಡ್ತಾ ಇರೋದು. ನ್ಯಾಚುರಲಾಗಿ ಅನ್ವಾಂಟೆಡ್ ತೂಕ ಇಳಿತಾ ಇದೆ. ಸೊ ಆ ಥರ ಇರೋದರಿಂದ ನಿಮಗೇನಾದರೂ ತೂಕನೇ ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ, ಏನು ತಿಂದರೂ ಕೂಡ ತೂಕ ಇಳಿತಾ ಇಲ್ಲ, ಸಿಕ್ಕಾಪಟ್ಟೆ ದಪ್ಪ ಆಗ್ತಾಯಿದ್ದೀನಿ, ಹೊಟ್ಟೆ ಹತ್ರ ಬೊಜ್ಜು ಬರ್ತಾಯಿದೆ, ಹಿಪ್ಸಲ್ಲಿ ಥೈಸಲ್ಲಿ ತುಂಬ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾಯಿದೆ, ಕೈಗಳಲ್ಲಿ ಎಲ್ಲ ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಬ್ಯಾಕಲ್ಲಿ ಕತ್ತತ್ರ ಎಲ್ಲ ಆಗ್ತಾಯಿದೆ ಅಂದರೆ ಹೆದರ್ಕೊಳ್ಳೋದೇನೂ ಬೇಡ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ನಮ್ಮ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ. ಯಾಕಂದ್ರೆ ನೀವು ಇಲ್ಲಿ ಸ್ಲೈಡ್ಗಳು ನೋಡ್ತಾ ಇರ್ಬೋದು, ಎಷ್ಟೊಂದು ಜನ 8 kg 10 kg 12 kg 15 kg ಎಲ್ಲ ತೂಕ ಇಳಿಸಿದ್ದಾರೆ. ಅವರೊಬ್ಬರು ಲೇಡಿ ಅಂತೂ ಅವ್ರು ಹೇಳ್ತಾ ಇದ್ದಾರೆ, ನಾನು ಜಸ್ಟ್ 3 ತಿಂಗಳ ಶತಾಯುನಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ, ನಾನು 21 kg ತೂಕ ಇಳಿಸಿದ್ದೀನಿ ಅಂತ. ಅವರಂತೂ ಒಂದು ಪರ್ಸ್ನಲ್ ಜಿಮ್ ಇನ್ಸ್ಟ್ರಕ್ಟರ್ನೇ ಇಟ್ಕೊಂಡ್ಬಿಟ್ಟಿದ್ರು ಅವರು, ಪ್ಲಸ್ ಒಂದು ನ್ಯೂಟ್ರಿಷನಿಸ್ಟ್ ಇಟ್ಕೊಂಡ್ಬಿಟ್ಟಿದ್ರು. ಇಷ್ಟೇ ತಿನ್ನಬೇಕು, ಇಷ್ಟೊತ್ತಿಗೆ ತಿನ್ನಬೇಕು ಅಂತ ಅವ್ರಿಗೆ ಆಲ್ಮೋಸ್ಟ್ 6 times ಊಟ ಮಾಡಿಸ್ತಿದ್ರು ಅವರು, ಕಡಿಮೆ ತಿನ್ನಬೇಕು ಅಂತ. ಏನೆಲ್ಲ ಮಾಡಿದರೂ ಕೂಡ ಒಂದು ಚೂರು ಕೂಡ ಅವ್ರಿಗೆ ತೂಕ ಅಲ್ಲಾಡಿಲ್ಲ. ಒಂದು 4 kg ಕಡಿಮೆ ಆಗೋದು, ಮತ್ತೆ 5 kg ಹೆಚ್ಚಿಗೆ ಆಗೋದು, 6 kg ಕಡಿಮೆ ಆಗೋದು, ಮತ್ತೆ ಒಂದು 5 kg ಹೆಚ್ಚಿಗೆ ಆಗೋದು. ಸೊ ಈ ಥರ ಆಗೋದ್ರಿಂದ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ತಾವು ತೂಕ ಇಳಿಸಿದರೆ ಬೇಗ ಇಳಿಯುತ್ತೆ, ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ, ಮತ್ತು ತೂಕ ಹೆಚ್ಚಿಗೆ ಆಗೋಕ್ಕೆ ಬಿಡೋದಿಲ್ಲ. ಅದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ, ಒಂದು ಸರಿ ಮೆಟಬಾಲಿಕ್ ಡಿಟಾಕ್ಸ್ ಮಾಡ್ತು ಅಂತಂದರೆ ಆಮೇಲೆ ಕೆಲವೊಂದು ಮಸಾಜಸ್ ಇರುತ್ತೆ, ಡಿಫ್ರೆಂಟ್ ವೆರೈಟಿ ಮಸಾಜ್ ಇರುತ್ತೆ. ಅದು ಮಾಡಿದಾಗ ಏನಾಗುತ್ತೆ, ನಿಮಗೆ ಇಂಚ್ ಲಾಸ್ ಜಾಸ್ತಿ ಆಗುತ್ತೆ. ಇಂಚ್ ಲಾಸು, ಟೋನಿಂಗು, ಟಮ್ಮಿ ಟಕ್ಕು, ಫ್ಯಾಟ್ ಪರ್ಸೆಂಟೇಜ್ ರಿಡಕ್ಷನ್ನು, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀರ. ಅದರಲ್ಲೂ ಕೂಡ ನಮ್ಮದು ಎಸ್ಪೆಷಲಿ ಟ್ರೀಟ್ಮೆಂಟಲ್ಲಿ ಸ್ಕಿನ್ ಸ್ಯಾಗಿಂಗ್ ಆಗೋಕ್ಕೆ ಬಿಡೋದಿಲ್ಲ.
ಯಾಕಂದ್ರೆ ನೀವು ನೋಡ್ಬೋದು ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಸ್ಕಿನ್ನೆಲ್ಲ ಸ್ಯಾಗ್ ಆಗುತ್ತೆ, ಒಂಥರ ಸುಕ್ ಥರ ಬಂದು ಜೋತು ಬೀಳ್ತಾ ಇರುತ್ತೆ. ಅದೆಲ್ಲ ಆಗಕ್ಕೆ ಬಿಡೋದಿಲ್ಲ. ಯಾಕಂದರೆ ಫಸ್ಟು ಟೋನಿಂಗ್ ಆಗುತ್ತೆ, ಟಮ್ಮಿ ಟಕ್ ಆಗುತ್ತೆ, ಆಮೇಲೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ನಿಮ್ಮದು ಸ್ಕಿನ್ನು ಒಳ್ಳೆ 5-10 ವರ್ಷ ಹಿಂದೆ 15 ವರ್ಷ ಹಿಂದೆ ಹೇಗಿತ್ತು ಆ ಥರ ಹೊಳಪಿಂದ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಕಿನ್ ಇರುತ್ತೆ. ಒಂಚೂರು ಸ್ಟ್ರೆಚ್ ಮಾರ್ಕ್ಸ್ ಇರೋದಿಲ್ಲ. ಎಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಮಕ್ಕಳಾದಮೇಲೆ ಯಾರೋ ಬೊಜ್ಜುತನ ಬಂದಿರುತ್ತಲ್ವ, ಅಲ್ಲಿ ಎಸ್ಪೆಷಲಿ ಕಿಬ್ಬೊಟ್ಟೆ ಅಂತ ಹೇಳ್ತೀವಿ, ಕೆಳ ಹೊಟ್ಟೆ, ಅಲ್ಲೆಲ್ಲ ಬರ್ತಕ್ಕಂಥ ಇದೇನು ರಿಂಕಲ್ಸ್ ಇದೆ ಅದೆಲ್ಲವೂ ಕೂಡ ಈ ವೆಯ್ಟ್ ಲಾಸಲ್ಲಿ ಹೋಗುತ್ತೆ. Even though when I joined the gym, I lost around 1.5 kgs only in a month. But after I joined Shatayu and detox and paste, with the help of detox and paste massages, I lost around 14 kgs. So in total. ಸೊ ಹಾಗಾಗಿ ಏನೂ ಹೆದರ್ಕೋಬೇಡಿ. ಬಟ್ ನಿಮ್ಗೊಂದು ಒಳ್ಳೆ ಟಿಪ್ಸ್ ಕೊಡಬೇಕು, ಈ ಮೆಟಬಾಲಿಸಮ್ ಹೇಗೆ ಇನ್ಕ್ರೀಸ್ ಮಾಡಬೇಕು, ವೆಯ್ಟ್ ಲಾಸ್ ಮನೆಯಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡಬೇಕು ಅಂತಂದರೆ, ಒಂದು ತಿಳ್ಕೊಳ್ಳಿ, ನಾವು ಎಷ್ಟು ತಿಂತಾ ಇದ್ದೀವಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ನೀವು ಏನೂ ವರ್ಕೌಟ್ ಮಾಡ್ತಾಯಿಲ್ಲ, ಒಂದೇ ಕಡೆ ಕೂತಿರ್ತೀರ, ಸ್ಟ್ರೆಸ್ಸು ಜಾಸ್ತಿ, ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತೀರ, ನಿದ್ರೆ ಸರಿ ಮಾಡ್ತಾಯಿಲ್ಲ ಅಂದರೆ ಕಡಿಮೆ ತಿನ್ನೋದನ್ನು ಕಲ್ತ್ಕೊಳ್ಳಿ. ಇಲ್ಲ ಏನಾಗುತ್ತೆ, ಒಲೆಯಲ್ಲಿ ಬೆಂಕಿ ಹತ್ತಬೇಕು ಅಂತ ಒಂದು 10 ಕಟ್ಟಿಗೆ ಪೀಸ್ ಇಟ್ಟಂಗೆ, ಆವಾಗೆ ಇರೋ ಬೆಂಕಿನೂ ಆರೋಗ್ಬಿಡುತ್ತೆ. ಆ ಮೆಟಬಾಲಿಸಮು ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಅದೇ ಫಸ್ಟ್ ಒಂದು ಕಟ್ಟಿಗೆಯಿಂದ ಇನ್ನೊಂದು ಕಟ್ಟಿಗೆ ಮಾತ್ರ ಇಟ್ಟು ಚೆನ್ನಾಗಿ ಬೆಂಕಿ ಉರಿಸಿ ಇನ್ನೊಂದು ಇಟ್ಟರೆ ಆವಾಗೆ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಇಲ್ಲಿ ಏನಾಗುತ್ತೆ, ನೀವು ಖರ್ಚು ಮಾಡ್ತಾ ಇರೋದು ಕಡಿಮೆ, ಹಾಕ್ತಾ ಇರೋದು ಜಾಸ್ತಿ. ಸೊ ಅವಾಗ ಎಲ್ಲಿ ಹೋಗಬೇಕದು, ಬಾಡಿನಲ್ಲೇ ಅಕ್ಯುಮುಲೇಟ್ ಆಗಿ ಕೂತ್ಕೊಳ್ಳುತ್ತೆ, ಜೊತೆಗೆ ಈ ಮೆಟಬಾಲಿಸಮ್ನ ಸಪ್ರೆಸ್ ಮಾಡ್ತಾ ಬರುತ್ತೆ. ಸೊ ಇದು ಆಗಬಾರ್ದು ಯಾವಾಗಲೂ. ಸೊ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ತಿಂತಾಯಿದ್ರೆ ಎಷ್ಟು ಖರ್ಚು ಮಾಡ್ತಾಯಿದ್ರೆ. ಯಾಕಂದರೆ ಒಂದು ಮನುಷ್ಯ ಏನೂ ಆ್ಯಕ್ಟಿವಿಟಿ ಮಾಡದೆ ಸುಮ್ಮನೆ ಒಂದೇ ಕಡೆ ಕೂತಿದ್ದಾನೆ, ಬರೀ ಆಫೀಸಿಗೆ ಹೋಗಿ ಬರೋದು, ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡೋದಾದರೆ 1200ರಿಂದ 1500 ಕ್ಯಾಲರಿ ಸಾಕು. ಒಂದು ಸಮೋಸ ತಿಂದರೆ 2000 ಕ್ಯಾಲರಿ ಇದೆ, ಒಂದು ಗೋಬಿ ಮಂಚೂರಿ ಒಂದು ಪ್ಲೇಟ್ ತಿಂದರೆ 3000 ಕ್ಯಾಲರಿ ಇದೆ. ಇದನ್ನೆಲ್ಲ ತಾವು ಕೌಂಟ್ ಮಾಡಬೇಕು. ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡ್ರೆ ನಿಮಗೆ ಬೈ ಚಾನ್ಸ್ ಆ ಥರ ಏನಾದರೂ ತಿನ್ನಬೇಕು, ಸಣ್ಣನೂ ಇರಬೇಕು, ದಪ್ಪ ಆಗಬಾರ್ದು ಅಂತಂದರೆ ವಾಕ್ ಮಾಡಬೇಕು ಚೆನ್ನಾಗಿ. ಮಿನಿಮಮ್ 10 ಕಿಲೋಮೀಟ್ರ್ ವಾಕ್ ಮಾಡಿ, ಆವಾಗ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಆವಾಗ ನೀವು ಎಷ್ಟು ತಿಂದರೂ ಕೂಡ ಬಾಡಿಗೆ ಎನರ್ಜಿ ಬೇಕು, ಅದು ಅರಗಿಸುತ್ತೆ, ಫ್ಯಾಟ್ ಆಗೋಕ್ಕೆ ಬಿಡೋದಿಲ್ಲ. ಅದೇ ಇಲ್ಲಿ ಇರೋದು ಸೀಕ್ರೆಟು. ನಾವಿಲ್ಲೇನು ಮಾಡ್ತೀವಿ, ಮೆಟಬಾಲಿಕ್ ಡಿಟಾಕ್ಸಲ್ಲಿ ಈ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಿಬಿಡ್ತೀವಿ. ಆಮೇಲೆ ನಿಮಗೆ ಸಿಂಪಲ್ ಆಗಿರೋ ಒಂದು ಡಯಟ್ ಚಾರ್ಟ್ ಕೊಡ್ತೀನಿ, ಅದು ರೈಸು ತಿನ್ಬೋದು, ರೋಟಿನೂ ತಿನ್ಬೋದು, ಎಲ್ಲವೂ ಕೂಡ ತಿನ್ಬೋದು. ಬಟ್ ಏನು ಅಂದರೆ ಕ್ವಾಂಟಿಟಿ ಕಾನ್ಸಿಯಸ್ ಆಗಬೇಕು. ತಾವು ಕಾರ್ಬೋಹೈಡ್ರೇಟ್ ಕಡಿಮೆ ತಿನ್ನಬೇಕು, ಅಂದರೆ ಬರೀ ವೈಟ್ ರೈಸ್ ತಿನ್ನಬಾರ್ದು. ವೈಟ್ ರೈಸು ನಮ್ಗೆ ಒಳ್ಳೆ ಮೈದಾ ಥರ, ಮೈದಾ ಎಷ್ಟು ಬ್ಯಾಡ್ ನಮ್ಮ ಬಾಡಿಗೆ, ಅದೇ ಥರ ವೈಟ್ ರೈಸು. ಸೊ ವೈಟ್ ರೈಸ್ಗಿನ್ನ ಬದಲಾಗಿ ಬ್ರೌನ್ ರೈಸು, ರೆಡ್ ರೈಸು ಅಂತ ಜಾಸ್ತಿ ತಿನ್ನಬೇಕು. ಚಪಾತಿ ತೊಗೊಳ್ಳಿ, ರೊಟ್ಟಿ, ಮುದ್ದೆ, ನಾನ್ ವೆಜ್ ಚೆನ್ನಾಗಿ ತಿನ್ಬೋದು, ಮೊಳಕೆ ಕಾಳುಗಳು ಚೆನ್ನಾಗಿ ತಿನ್ಬೋದು, ಸೊಪ್ಪಿನ ಪಲ್ಯಗಳು, ಇಂಥದ್ದೆಲ್ಲ ತೊಗೊಂಡು ಅಂದರೆ ವೆಯ್ಟ್ ಫಾಸ್ಟಾಗಿ ಕಡಿಮೆ ಆಗುತ್ತೆ. ಅದೆಲ್ಲ ಬಿಟ್ಟು ಇವತ್ತು ಒಂದಿನ ಮಾತ್ರ ಸ್ವೀಟ್ ತಿಂತೀನಿ ಅಂದರೆ ತುಂಬ ಕಷ್ಟ. ಇದನ್ನೇನಾದರೂ ಮಾಡ್ತು ಅಂದರೆ ಮನೆಯಲ್ಲೂ ಕೂಡ ತಾವು ಸ್ಲೋ ಆಗಿ ತೂಕ ಇಳಿಸ್ಬೋದು. ಏನೂ ಹೆದರ್ಕೋಬೇಡಿ. ಈಗ ಮದುವೆ ಇದೆ, ಗಂಡು ನೋಡೋಕ್ಕೆ ಹೋಗಬೇಕು, ಬೇಗ ನಂಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಮದುವೆ ಇದೆ, ನಂಗೆ ಬರ್ತಾಯಿದೆ ಅಂತಂದರೆ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಇದ್ದರು, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಬೇಕು, ಈಗ ಏನೋ ಒಂದು ಇಂಪಾರ್ಟೆಂಟ್ ಇದು ಇದೆ, ತುಂಬ ಅಸಹ್ಯ ಕಾಣ್ತಾ ಇದ್ದೀನಿ ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಕನ್ಸಲ್ಟೇಷನ್ ಮಾಡಿ. ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ, 15 ಕಡೆ ಎಲ್ಲಿ ಬೇಕಾದರೂ ಹೋಗ್ಬೋದು. ನೀವು ದೂರದಲ್ಲಿದ್ದೀರಾ ಅಂತಂದರೆ ಪೋಸ್ಟಲ್ಲಿ ಕೊಟ್ಟು ಕಳಿಸ್ತೀವಿ. ತಾವು ಎವ್ರಿ ಮಂತು 3ರಿಂದ 5 kg ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಸೊ ಹೆದರ್ಕೋಬೇಡಿ. ಏನೇ ನಿಮಗೆ ಬೊಜ್ಜು ತಂದ ಪ್ರಾಬ್ಲಮ್ ಇದ್ದರೆ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ
ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.